ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಯಡಿಯೂರಪ್ಪ ಎಲ್ಲೋ ನಾನಲ್ಲೇ, ಅವರನ್ನು ಬಿಡೋದೇ ಇಲ್ಲ. ಅವತ್ ನೋಡಿದ್ರೆ ಕಡು ವೈರಿಗಳು, ಈಗ ನಾವಿಬ್ರು ಭಾಯ್ BSY ವಿರುದ್ಧ ಬೆಂಕಿ ಉಗುಳ್ತಾ ಇದ್ದೆ. ಬಟ್ ಈಗ ಈಶ್ವರಪ್ಪ ಅವರು ದೋಸ್ತಿಯ ಅಂದ್ರೆ ದೋಸ್ತಿ ಮಾತಾಡ್ತಾ ಇದ್ದಾರೆ. ನನ್ನ ಯಡಿಯೂರಪ್ಪರ ಸಂಬಂಧ ಅಣ್ಣ ತಮ್ಮಂದಿರ ಸಂಬಂಧ. ನನಗೆ ಯಡಿಯೂರಪ್ಪನವರು ಹಿರಿಯಣ್ಣ ಇದ್ದಂಗೆ. ಆಸ್ಪತ್ರೆಗೆ ದಾಖಲಾಗಿದ್ದಾಗ ಯಡಿಯೂರಪ್ಪ ಅವರು ಬಂದು ಆರೋಗ್ಯ ವಿಚಾರಿಸಿದ್ರು. ನಾನು ಯಡಿಯೂರಪ್ಪ ಮೊಮ್ಮಗನ ಮದುವೆಗೂ ಹೋಗಿದ್ದೆ. ಆದ್ರೆ ಇದನ್ನ ರಾಜಕೀಯವಾಗಿ ಮಾತಾಡೋರು ದಡ್ರು. ಸ್ನೇಹವೇ ಬೇರೆ, ವಿಶ್ವಾಸವೇ ಬೇರೆ, ರಾಜಕೀಯವೇ ಬೇರೆ ಅಂತ ಈಶ್ವರಪ್ಪ BSY ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. BSY ಅವರ ಜೊತೆಗೆ ನಾನು ಚೆನ್ನಾಗಿದ್ದೀನಿ, ಅವೇನು ಕಡು ವೈರಿಗಳಲ್ಲ ಅಂತ ಹೇಳಿದ್ದಾರೆ. ನಾವು ನಿಮ್ ಜೊತೆಗೆ ಬರ್ತೀವಿ, ಖಂಡಿತ ನಿಮ್ಮನ್ನು ಗೆಲ್ಲಿಸ್ತೀವಿ, ಇದ್ರಲ್ಲಿ ಏನು ಅನುಮಾನ ಬೇಡ ಅಂತ ಬಿಜೆಪಿ ವಿರೋಧ ಫೋನ್ ಮಾಡ್ತಾ ಇದ್ದಾರೆ. ನನ್ನ ಮಾತು ಹೇಳಿದ್ರು, ಯಾಕೆ ಸೇರಿಸ್ತೀವಿ ಹಿಂದೆ? ನಮ್ಗೆ ಇಲ್ಲಿದ್ರೆ ಇಷ್ಟು ಹೋರಾಟ ಮಾಡ್ಬೋದು, ಹಿಂದುತ್ವ ಉಳಿಸ್ಬೋದು ಅನ್ನೋಂಥ ಲೆಕ್ಕದಲ್ಲಿದ್ದೀವಿ ಅನ್ನೋಂಥ ಮಾತು ಹೇಳಿದ್ರು. ಇದು ಆರಂಭ. ಸಿಂಹಾಸನ ಏನು ಹೇಳ್ತಾರಲ್ಲ, ಟ್ರೈಲರ್. ಇದು ಟ್ರೈಲರ್. ದಿಸ್ ಇಸ್ ದ ಬಿಗಿನಿಂಗ್. ಅಭಿ ಬಾಕಿ ಹೈ. ಮುಂದಿನ ತಿಂಗಳಲ್ಲಿ ಮತ್ತೆ ಇನ್ನೊಂದು ಸೇರ್ಪಡೆ. ಯಾಕೆಂತಂದ್ರೆ ನೋಡ್ತಾ ಇದ್ದೀವಿ ನೀವು, ಇವ್ರಿಗೆ ಪ್ರಮುಖರು ಇರ್ತಾರೆ ಬಂದಿರೋರು, ಇವ್ರನ್ನೇ ಕೂರ್ಸಕ್ ನಮ್ಗೆ ಆಗ್ತಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ತಾಗಲಿ ಪತ್ರಿಕಾಗೋಷ್ಠಿ ಅಂತ ಕೆಲವರು ಬರುವಂತೆ ಅಂತ ಅದು ಕೂರಿಸಿದೆ. ಈ ರೀತಿ ರಾಷ್ಟ್ರಭಕ್ತ ಬಳಗ ಬರುವಂತ ದಿನಗಳಲ್ಲಿ ಕೇವಲ ಚುನಾವಣೆ ಅಲ್ಲ, ಚುನಾವಣೆ ಅನ್ನೋಂಥ ಪ್ರಶ್ನೆ ಬಂದ್ರೆ ಬರೆದಿಟ್ಕೊಳ್ಳಿ, ಯಾವತ್ತೇ ಚುನಾವಣೆ ಬಂದ್ರು ಕೂಡ 35 ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತೇವೆ, 100ಕ್ಕೂ ಪೂರ್ಣ ಬಹುಮತ ತಗೊಳ್ಳೇ. ಇದು ಒಂದು. ಎರಡನೇದು, ಮೊನ್ನೆ ಯಡಿಯೂರಪ್ಪ ಮನೆಗೆ ಹೋಗ್ಬಿಟ್ಟು ಬಂದೆ. ಅವ್ರ ಮೊಮ್ಮಗನ ಮದುವೆ ಟಿವಿಯವರು ಕೂಡ ಹಾಕಿದ್ರು, ಪತ್ರಿಕೆಗಳು ಹಾಕಿದ್ರು. ಇನ್ನೇನು ಈಶ್ವರಪ್ಪ ಬಿಜೆಪಿ ಹೋದ ಅನ್ನಂತ ಮಾತ್ರ ಶುರು ಮಾಡಿದ್ರು. ಯಾವ ವಿಚಾರವನ್ನ ಸಿದ್ಧಾಂತವನ್ನ ಇಟ್ಕೊಂಡು ರಾಷ್ಟ್ರಭಕ್ತ ಬಳಗದ ಮುಖಾಂತರ ಹೊರಟಿದೀವೋ ಆ ಸಿದ್ಧಾಂತಗಳ ಬಗ್ಗೆ ಚರ್ಚೆ ಆಗಬೇಕು, ಅದು ಬಗೆಹರಿಬೇಕು. ಅಲ್ಲಿ ತನಕ ಬಿಜೆಪಿ ಹೋಗುವಂತ ಪ್ರಶ್ನೆ ಇಲ್ಲ. ಯಾವ ಕಾರಣಕ್ಕೂ ಬಿಜೆಪಿ ಹೋಗಲ್ಲ. ಯಡಿಯೂರಪ್ಪನವರು ಭೇಟಿ ಮಾಡ್ಕೊಂಡ್ಬಿಟ್ರೆ ಬಿಜೆಪಿ ಹೋಗಬೇಕೇನು? ನನ್ನ ಯಡಿಯೂರಪ್ಪನವ್ರ ಸಂಬಂಧ ಅಣ್ಣ ತಮ್ಮಂದ್ರ ಸಂಬಂಧ. ರಾಜಕಾರಣದಲ್ಲಿ ನಾನು, ಯಡಿಯೂರಪ್ಪನವರು, ಶಂಕರಮೂರ್ತಿಯವರು, ಆನಂದರಾಯರು, ನಾವೆಲ್ಲರೂ ಕೂಡ ಶಿವಮೊಗ್ಗದಲ್ಲಿ ಆ ಹಿರಿಯ ಶಂಕರಮೂರ್ತಿಯವರು, ಆನಂದರಾಯರು, ಯಡಿಯೂರಪ್ಪನ ನೇತೃತ್ವದಲ್ಲಿ ಆ ಪಕ್ಷವನ್ನ ಕಟ್ಟುವಂತ ಬಂದಿತ್ತು. ಒಂದ್ ರೀತಿ ಹಿರಿಯಣ್ಣ ಇದ್ದಂಗೆ ಯಡಿಯೂರಪ್ಪನವರು. ಇತ್ತೀಚೆಗೆ ನಾನು ಆಸ್ಪತ್ರೆಯಲ್ಲಿ ಇದ್ದೆ. ಫೋನ್ ಮಾಡಿದ್ರು ಯಡಿಯೂರಪ್ಪನವರು, ಹೇಗಿರಪ್ಪ ಆರೋಗ್ಯ, ಏನ್ ತೊಂದರೆ, ಸುಧಾರಿಸಿದೆ. ನಾನು ಹುಟ್ಟುಹಬ್ಬ. ಚುನಾವಣೆ ಅಂತೂ ನಾವು ನಿಮ್ ಜೊತೆಗೆ ಬರ್ತೀವಿ, ಖಂಡಿತ ನಿಮ್ಮನ್ನು ಗೆಲ್ಲಿಸ್ತೀವಿ, ಇದ್ರಲ್ಲಿ ಏನು ಅನುಮಾನ ಬೇಡ ಅಂತ ಬಿಜೆಪಿ. ಈಶ್ವರಪ್ಪ ಅವರು ಒಂದು ಮಾತು ಹೇಳಿದ್ರು, ರಾಜಕೀಯವೇ ಬೇರೆ, ಸ್ನೇಹವೂ ಬೇರೆ, ವಿಶ್ವಾಸವೇ ಬೇರೆ ಅಂತ. ಅದು 100ಕ್ಕೆ 100ರಷ್ಟು ಸತ್ಯ. ನಾವು ನೋಡುವಂತಹ ರಾಜಕಾರಣಿಗಳು ಮೇಲ್ಮೇಲೆ ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರು ಕಂಡ್ರೆ ಅವ್ರಿಗಾಗಲ್ಲ ಅನ್ನೋ ರೀತಿಯಲ್ಲಿ ಇದ್ರೂ ಕೂಡ ಒಳಗೆ ಎಲ್ಲರೂ ಚೆನ್ನಾಗೇ ಇರ್ತಾರೆ. ಅವರ ಕುಟುಂಬದ ಕಾರ್ಯಕ್ರಮಗಳು ಅಂತ ಬಂದಾಗ ಅವರೆಲ್ಲರೂ ಒಟ್ಟಾಗೆ ಇರ್ತಾರೆ. ಬಟ್ ಕಾರ್ಯಕರ್ತರು ಇದನ್ನ ನೋಡ್ಕೊಂಡು ನಾವುಗಳು ದೂರ ಆಗಿರ್ತಾರೆ, ಅಂದ್ರೆ ಕಾರ್ಯಕರ್ತರುಗಳು ದೂರ ಆಗಿರ್ತಾರೆ ಅಷ್ಟೇ. ಇದನ್ನ ಹೊರತುಪಡಿಸಿದ್ರೆ ಬಟ್ ಈಶ್ವರಪ್ಪ ಅವರ ಮಾತು ಸ್ವಲ್ಪ ಆಶ್ಚರ್ಯವನ್ನ ಮೂಡಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ತನಕ ಮಾತೆತ್ತಿದ್ರೆ ಯಡಿಯೂರಪ್ಪ ಅವರ ವಿಚಾರದಲ್ಲಿ ಬೆಂಕಿ ಉಗುಳ್ತಾ ಇದ್ದಂತಹ ಈಶ್ವರಪ್ಪ ಅವರು ನನ್ನ ದೊಡ್ಡಣ್ಣನಂತೆ ಯಡಿಯೂರಪ್ಪ ಅಂತ ಮಾತಾಡಿದ್ದಾರೆ.